ಒಂದು ಬುದ್ಧಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಓಕಳಿಯ ಬಗ್ಗೆ ದೃಶ್ಯಗಳನ್ನ ನಿಮ್ಮ ಮುಂದೆ ಸಾದರ ಪಡಿಸ್ತಾ ಇದ್ದೇನೆ. ನಮಸ್ಕಾರ, ಹೃದಯ ಶ್ರೀಮಂತ ಕನ್ನಡಿಗರಿ, ನಾನು ನಿಮ್ಮ ಪ್ರೀತಿಯ ಪ್ರಕಾಶ್. U24 ಚಾನೆಲ್ಗೆ ತುಂಬ ಹೃದಯದ ಸ್ವಾಗತ. ವೀಕ್ಷಕರೇ, ಈಗಾಗಲೇ ನಾನು ಸುಮಾರು 148ಕ್ಕಿಂತ ಹೆಚ್ಚಿನ ವಿಡಿಯೋಗಳನ್ನು ಈಗಾಗಲೇ ಸುದ್ದಿಗಳನ್ನು ಪ್ರಸಾರ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ. ಆದರೆ ಇವತ್ತು ನಾನು ಮಾಡುವಂಥ ಒಂದು ವಿಡಿಯೋ ಅಥವಾ ಒಂದು ಸುದ್ದಿ ಬಹಳ ವಿಶಿಷ್ಟ ರೀತಿಯಲ್ಲಿರುವಂಥ ಒಂದು ಸುದ್ದಿ. ಹೆಸರುಗಳಲ್ಲಿ ಅದರಲ್ಲಿ ಮಾರುತೇಶ್ವರನ ಒಂದು ಓಕಳಿಯ ದೃಶ್ಯಗಳನ್ನು ನೀವು ಎಲ್ಲ ಕಡೆ ನೋಡ್ತಾ ಇದ್ರಿ. ಅದರಲ್ಲೂ ಈ ಹಾಲುಗಂಬ ಅಥವಾ ಹಾಲುಗಂಬ ಅಂತ ಕರಿತಾ ಇದ್ರೆ, ಮತ್ತು ನೀರೋಕಳಿ ಅಂತ ಕರೀತಾರೆ, ಹಾಲೋಕಳಿ ಅಂತ ಕರಿತಾ ಇದ್ರೆ. ಹಾಗಾದ್ರೆ ಅದರ ಕುರಿತು ಒಂದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ವರದಿಯನ್ನ ನಮ್ಮ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಒಂದು ಬುದ್ಧಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಓಕಳಿಯ ಬಗ್ಗೆ ದೃಶ್ಯಗಳನ್ನು ನಿಮ್ಮ ಮುಂದೆ ಸಾದರ ಪಡಿಸ್ತಾ ಇದ್ದೇನೆ. ಬಸವ ಜಯಂತಿಯ ನಂತರ ಪ್ರತಿಯೊಂದು ಉತ್ತರ ಕರ್ನಾಟಕದಲ್ಲಿ ಮಾರುತೇಶ್ವರನ ದೇವಸ್ಥಾನಗಳಲ್ಲಿ ವಿಶಿಷ್ಟ ರೀತಿಯಲ್ಲಿ ಓಕಳಿಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಇದು ಗ್ರಾಮೀಣ ಮಟ್ಟದಲ್ಲಿ ಬಹಳ ಸಾಂಪ್ರದಾಯಿಕವಾಗಿರುವಂಥ, ದೇವರಿಗೆ ವಿಶೇಷ ರೂಪದಲ್ಲಿ ಮಳೆರಾಯನನ್ನು ಆಹ್ವಾನ ಮಾಡುವಂಥ ಮತ್ತು ಅಷ್ಟೇ ಸಂಭ್ರಮದಿಂದ ಕುಣಿದಾಡುವಂಥ, ಹಳ್ಳಿಗಳಲ್ಲಿ ತಮ್ಮ ಎಲ್ಲ ಒಂದು ಯುವಕರು ಮತ್ತು ಮಕ್ಕಳು ಕೂಡ ಬಹಳ ಉತ್ಸುಕತೆಯಲ್ಲಿ ನೀರೆರಿಸುವಂಥ ಒಂದು ಕಾರ್ಯಕ್ರಮ. ಇದು ಅದ್ಧೂರಿಯಾಗಿ ಅಷ್ಟೇ ಸಾಂಪ್ರದಾಯಿಕಬದ್ಧವಾಗಿ ಇರ್ತಾ ಇದೆ. ಈ ಒಂದು ಓಕಳಿಯ ನಂತರವೇ ನಮ್ಮ ಈ ಭಾಗದಲ್ಲಿ ಮಳೆರಾಯ ಬರ್ತಾ ಇದ್ದಾನೆ, ಹಾಗೆ ಮಳೆ ಪ್ರಾರಂಭ ಆಗ್ತಾ ಇದೆ. ಇದು ಆ ದೇವರನ್ನು ಒಲಿಸಿಕೊಳ್ಳುವ ಮಾರ್ಗದಲ್ಲಿ ಈ ಒಂದು ಓಕಳಿ ಕೂಡ ಅಷ್ಟೇ ಸಾಂಪ್ರದಾಯಿಕಬದ್ಧವಾಗಿ ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಈ ನಿಟ್ಟಿನಲ್ಲಿ ಇಲ್ಲಿ ಭೇದ ಭಾವ ಇಲ್ಲದೆ, ಮತ ಪಂಥ ಭೇದ ಭಾವ ಇಲ್ಲದೆ ಊರಿನಲ್ಲಿರ್ತಕ್ಕಂಥ ಎಲ್ಲ ಯುವಕರು ಕೂಡ ಒಂದೆಡೆ ಸೇರಿ ಇಲ್ಲಿ ಹಾಲುಗಂಬವನ್ನು ನೋಡ್ತಾ ಇದ್ರು. ಇದು ಹಾಲೋಕಳಿ. ಇಲ್ಲಿ ಹಾಲುಗಂಬವನ್ನು ಕಟ್ಟಿ ಅಲ್ಲಿ ಮೇಲೆ ಹಾಲು ತುಪ್ಪವನ್ನು ಮೇಲೆ ಕುಡಿತಾ ಇರ್ತಾರೆ. ಹಾಗೆ ಯುವಕರ ತಂಡ ಸ್ಪರ್ಧಾಗಳು ಅಷ್ಟೇ ಐಚ್ಛಿಕತೆಯಿಂದ ಗುಂಪಿನೊಂದಿಗೆ ಇದನ್ನು ಏರುವಂಥ ಸ್ಪರ್ಧೆ ಅನ್ನು ಏರ್ತಾ ಇದ್ದಾರೆ. ಹಾಗೆ ಅದು ಏರಿದ ನಂತರ ಅವರಿಗೆ ಯಾವ ಗುಂಪು ಮೇಲೆ ಏರ್ತಾ ಇದೆ ಅವರಿಗೆ ವಿಶಿಷ್ಟ ರೀತಿಯಲ್ಲಿ ಆ ಒಂದು ಓಕಳಿಯ ಒಂದು ತಂಡ ಅವರಿಗೆ ಬಂಗಾರದ ಮತ್ತು ಬೆಳ್ಳಿಯ ಕಡೆಯನ್ನು ಕೊಟ್ಟು ಸನ್ಮಾನಿಸಲಾಗುತ್ತಾ ಇದೆ. ಆ ಒಂದು ಹನುಮಾನ ದೇವಸ್ಥಾನದ ವತಿಯಿಂದ ಸನ್ಮಾನಿಸಲಾಗ್ತಾ ಇದೆ. ಇದು ನೋಡ್ತಾ ಇದ್ರೆ ಈ ಒಂದು ದೃಶ್ಯ ಬಹಳಷ್ಟು ರೋಮಾಂಚನಕಾರಿಯಾಗುವಂಥ ದೃಶ್ಯ. ಮುಂಬೈಗಳಲ್ಲಿ ಒಂದು ಗಟ್ಟಿತನ ಇದ್ದರೆ ಮಾತ್ರ ಮತ್ತು ಆತ್ಮವಿಶ್ವಾಸ ಇದ್ದರೆ ಮಾತ್ರ, ಛಲ ಇದ್ದರೆ ಮಾತ್ರ ಈ ಹಾಲುಗಂಬವನ್ನು ಏರಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಯುವಕರು ಬಹಳಷ್ಟು ಉತ್ಸುಕತೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದರೆ ಅವರಿಗೆ ಯಾವುದೇ ರೀತಿಯಾದಂಥ ಭೇದ ಭಾವ ಮಾಡೋದಿಲ್ಲ. ಇಡೀ ಊರಿನ ಎಲ್ಲ ಹಿರಿಯರು, ಮಕ್ಕಳು, ಹೆಣ್ಣು ಮಕ್ಕಳು ಎಲ್ಲರೂ ಸೇರಿ ಈ ಒಂದು ಉತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಿಮ್ಮ ಕನ್ನಡಿಗರಿಗೆ ನಾನು ಈಗ ತೋರಿಸ್ತಾ ಇದ್ದೀನಿ. Yeah.